ಹಲೋ ಸ್ನೇಹಿತರೆ, HTML ಟ್ಯುಟೋರಿಯಲ್ಸ್ ಇನ್ ಕನ್ನಡ ಲೆಸನ್ ನಂಬರ್ 10 ಗೆ ನಿಮಗೆಲ್ಲ ಸುಸ್ವಾಗತ. ನಾವು ಇದನ್ನ ಕಲಿಯಕ್ಕೆ ಹೋಗ್ತಿರೋ ವಿಷಯ ಏನಪ್ಪಾ ಅಂದ್ರೆ ಸೂಪರ್ ಸ್ಕ್ರಿಪ್ಟ್ ಅಂದ್ರೆ ಏನು, ಹಾಗೆ ಸಬ್ಸ್ಕ್ರಿಪ್ಟ್ ಅಂತಂದ್ರೆ ಏನು, ಹಾಗೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ನ ಯಾವ ರೀತಿ HTML ಫೈಲ್ಸ್ ಅಲ್ಲಿ ಹಾಕಬೇಕು. ಈ ಸ್ಪೆಷಲ್ ಕ್ಯಾರೆಕ್ಟರ್ ಅಂದ್ರೆ ಕೀಬೋರ್ಡ್ ಅಲ್ಲಿ ಇರೋದು ಹಾಗೆ ಕೀಬೋರ್ಡ್ ಅಲ್ಲಿ ಇರಲಾರ್ದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ನೆಲ್ಲ ಯಾವ ರೀತಿ ಇನ್ಸರ್ಟ್ ಮಾಡ್ಕೋಬೇಕು, ಅದಕ್ಕೆ ಕೋಡ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣಂತೆ. ಓಕೆ ಸ್ನೇಹಿತರೆ, ಈ ಲೆಸನ್ ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಸ್ಟಾರ್ಟ್ ನ ಕ್ಲಿಕ್ ಮಾಡಿ ಹಾಗೆ ಇಲ್ಲಿ ನೋಟ್ ಪ್ಯಾಡ್ ನ ಕ್ಲಿಕ್ ಮಾಡ್ತೀನಿ. ಈ ರೀತಿ ನಾನು ನೋಟ್ ಪ್ಯಾಡ್ ನ ತಗೊಂಡಿದ್ದೀನಲ್ಲ, ಇಲ್ಲಿ HTML ಟ್ಯಾಗ್ ನ ಹಾಗೆ ಬಾಡಿ ಟ್ಯಾಗ್ ನ ಓಪನ್ ಮಾಡ್ತೀನಿ. ಅದೇ ರೀತಿ ಇಲ್ಲಿ ಬಾಡಿ ಟ್ಯಾಗ್ ನ ಕ್ಲೋಸ್ ಮಾಡಿ HTML ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಈ ರೀತಿ ನಾನು ಎಂಟಿ HTML ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡಿದ್ದೀನಲ್ಲ, ಇಲ್ಲಿ ಫೈಲ್ ಅಲ್ಲಿ ಹೋಗಿ ಸೇವ್ ಅಂತ ಕೊಡ್ತೀನಿ. ಹಾಗೆ ಇದನ್ನ ಡೆಸ್ಕ್ಟಾಪ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ HTML ಟ್ಯುಟೋರಿಯಲ್ಸ್ ಅನ್ನೋ ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಲ್ಲ, ಅದ್ರ ಒಳಗಡೆ ಸೇವ್ ಆಸ್ ಟೈಪ್ ಅಲ್ಲಿ ಆಲ್ ಫೈಲ್ಸ್ ಅಂತ ತಗೊಂತೀನಿ. ಹಾಗೆ ಇಲ್ಲಿ ಲೆಸನ್ 10 ಅಂತ ಹಾಕಿ .html ಅಂತ ಕೊಟ್ಟು ಈ ಫೈಲ್ ನ ಸೇವ್ ಮಾಡ್ತೀನಿ. ಈ ರೀತಿ ಫೈಲ್ ನ ಸೇವ್ ಮಾಡಿದ್ದೀನಲ್ಲ, ಫಸ್ಟ್ ಈ ಸೂಪರ್ ಸ್ಕ್ರಿಪ್ಟ್ ಅಂದ್ರೆ ಏನು ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲಿ ಫಸ್ಟ್ ಹಲೋ ಅಂತ ಬರೀತೀನಿ. ಇಲ್ಲಿ ಹಲೋ ಅಂತ ಹೇಳಿ ಬರ್ದು ಹಾಗೆ ಈ ಟ್ಯಾಗ್ ನ ಓಪನ್ ಮಾಡಿ SUP ಅಂತ ಬರೀತೀನಿ. ಅದೇ ರೀತಿ ಈ ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ ನೋಡ್ರಿ, SUP ಅನ್ನೋ ಟ್ಯಾಗ್ ನ. ಅದರ ನಡುಕ ನಾನು ಸೂಪರ್ ಸ್ಕ್ರಿಪ್ಟ್ ಅಂತ ಹೇಳಿ ಬರೀತೀನಿ. ಈ ರೀತಿ ಸೂಪರ್ ಸ್ಕ್ರಿಪ್ಟ್ ಅಂತ ಹೇಳಿ ಬರ್ದಿನಲ್ಲ, ಈ SUP ಗೆ ಸೂಪರ್ ಸ್ಕ್ರಿಪ್ಟ್ ಅಂತ ಹೇಳಿ ಕರೀತಾರ. ಈ ರೀತಿ ಸೂಪರ್ ಸ್ಕ್ರಿಪ್ಟ್ ಅನ್ನೋದು ಔಟ್ಪುಟ್ ಅಲ್ಲಿ ಯಾವ ರೀತಿ ತೋರಿಸುತ್ತೆ ಅಂದ್ರೆ, ನಾನು ಈ ಫೈಲ್ ನ ಸೇವ್ ಮಾಡ್ತೀನಿ ನೋಡ್ರಿ, Ctrl+S ಅಂತ ಹೇಳಿ ಪ್ರೆಸ್ ಮಾಡಿ ಹಾಗೆ ಈ ಕ್ರೋಮ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇವಾಗ ನೋಡ್ತಿರ್ಬೋದು ನೀವು ಹಲೋ ಅಂತ ಬಂದಿದೆ, ಅದೇ ರೀತಿ ಸೂಪರ್ ಸ್ಕ್ರಿಪ್ಟ್ ಅಂತ ಬಂದಿದೆ. ಈ ಸೂಪರ್ ಸ್ಕ್ರಿಪ್ಟ್ ಅನ್ನೋದು ಆ ಟೆಕ್ಸ್ಟ್ ಮೇಲ್ಗಡೆ ಬಂದಿದೆ. ಅಂದ್ರೆ ಆ ಟೆಕ್ಸ್ಟ್ ಮೇಲ್ಗಡೆ ಬರೋದಕ್ಕೋಸ್ಕರ ನಾವು ಸೂಪರ್ ಸ್ಕ್ರಿಪ್ಟ್ ಅನ್ನೋ ಟ್ಯಾಗ್ ನ ಯೂಸ್ ಮಾಡ್ತಿರ್ತೀವಿ. ಇದು ಯಾವ ರೀತಿ ಯೂಸ್ ಆಗುತ್ತೆ ಅಂತಂದ್ರೆ, ಇಲ್ಲಿ ಕೆಲವೊಂದು ಫಾರ್ಮುಲಾ ಇರುತ್ತಲ್ಲ, A² + B² + 2AB ಅಂತೇಳಿ, ಆ ರೀತಿ ಸ್ಕ್ವೇರ್ ಹಾಕಕ್ಕಲ್ಲ ಅಥವಾ ಬೇರೆ ಏನಾದ್ರು ಮೇಲ್ಗಡೆ ಟೆಕ್ಸ್ಟ್ ಹಾಕ್ಬೇಕಂತಂದ್ರೆ ಅವಾಗ ಯೂಸ್ ಆಗುತ್ತೆ. ಇಲ್ಲಿ A² ಅಂತ ಹಾಕೋದಕ್ಕೆ ನಾನು A ಅಂತ ಬರೀತೀನಿ. ಹಾಗೆ SUP ಅಂತೇಳಿ ಟ್ಯಾಗ್ ಓಪನ್ ಮಾಡಿ ಇಲ್ಲಿ 2 ಅಂತೇಳಿ ಬರೆದು SUP ಅನ್ನೋ ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಅದೇ ರೀತಿ +B² ಅಂತ ಬರೀತೀನಿ ನೋಡ್ರಿ, ಇಲ್ಲಿ ಪ್ಲಸ್ ಅಂತ ಹಾಕಿ B ಅಂತ ಹಾಕಿ ಇಲ್ಲಿ ಸ್ಕ್ವೇರ್ ಬರೋದಕ್ಕೋಸ್ಕರ ನಾನು SUP ಅನ್ನೋ ಟ್ಯಾಗ್ ಓಪನ್ ಮಾಡ್ತೀನಿ. ಹಾಗೆ ಇಲ್ಲಿ 2 ಅಂತ ಬರೆದು SUP ಅನ್ನೋ ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಈ ರೀತಿ A² + B² ಅಂತ ಬರ್ದಿದ್ದೀನಲ್ಲ, ಇಲ್ಲಿ ಹಲೋ ಸೂಪರ್ ಸ್ಕ್ರಿಪ್ಟ್ ಅಂತ ಇದೆಯಲ್ಲ ಅದನ್ನ ತೆಗೆದು ಬಿಡ್ತೀನಿ. ಅದನ್ನ ರಿಮೂವ್ ಮಾಡಿ ನಾನು ಇದನ್ನ Ctrl+S ಅಂತ ಹೇಳಿ ಪ್ರೆಸ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು A² + B² ಅಂತ ಬಂದಿದೆ. ಇಲ್ಲಿ ಮೇಲ್ಗಡೆ ಸ್ಕ್ವೇರ್ ಅಂತ ಬರೋದಕ್ಕೋಸ್ಕರ ಸೂಪರ್ ಸ್ಕ್ರಿಪ್ಟ್ ನ ಯೂಸ್ ಮಾಡಿವಿ. ಅದೇ ರೀತಿ ಸಬ್ಸ್ಕ್ರಿಪ್ಟ್ ಅಂತ ಐತಿ. ಆ ಸಬ್ಸ್ಕ್ರಿಪ್ಟ್ ಅನ್ನೋದು ಏನ್ ಮಾಡುತ್ತೆ, ಇಲ್ಲಿ ಮೇಲ್ಗಡೆ 2 ಅಂತ ಬಂದಿದೆಯಲ್ಲ ಅದು ತೆಳಗಡೆ ಬರುತ್ತೆ. ಅದು ಯಾವ ರೀತಿ ಯೂಸ್ ಆಗುತ್ತೆ ಅಂದ್ರೆ, ಇಲ್ಲಿ ನೀವು ನೋಡಿರ್ತಿರಲ್ಲ H2O ಅನ್ನೋ ಫಾರ್ಮುಲಾನ, H ಅನ್ನೋದು ಮೇಲ್ಗಡೆ ಇರುತ್ತೆ, ಅದೇ ರೀತಿ 2 ಅನ್ನೋದು ತೆಳಗಡೆ ಬಂದು O ಅನ್ನೋದು ನಾರ್ಮಲ್ ಆಗಿರುತ್ತೆ. ಅದು ನಾನು ಇಲ್ಲಿ ಹಾಕ್ತೀನಿ ನೋಡ್ರಿ, H ಅಂತ ಬರಿತೀನಿ. ಹಾಗೆ ಇಲ್ಲಿ ಸಬ್ ಅಂತೇಳಿ ಒಂದು ಟ್ಯಾಗ್ ನ ಓಪನ್ ಮಾಡ್ತೀನಿ. ಸಬ್ ಅಂದ್ರೆ ಸಬ್ಸ್ಕ್ರಿಪ್ಟ್ ಅಂತೇಳಿ. ಅದೇ ರೀತಿ ಇಲ್ಲಿ 2 ಅಂತೇಳಿ ಬರಿತೀನಿ. ಹಾಗೆ ಈ ಸಬ್ ಅನ್ನೋ ಟ್ಯಾಗ್ ನ ಕ್ಲೋಸ್ ಮಾಡ್ಬಿಡ್ತೀನಿ. ಅದೇ ರೀತಿ ಇಲ್ಲಿ O ಅಂತೇಳಿ ಬರಿತೀನಿ. ಈ ರೀತಿ O ಅಂತೇಳಿ ಬರ್ದಿದ್ದೀನಲ್ಲ, ಇಲ್ಲಿ ಔಟ್ಪುಟ್ ಅಲ್ಲಿ ನೋಡೋಕ್ಕಿಂತ ಮುಂಚೆ ನಾನು ಇಲ್ಲಿ ಫಸ್ಟ್ ಬ್ರೇಕ್ ಅನ್ನೋ ಟ್ಯಾಗ್ ನ ಹಾಕ್ತೀನಿ. ಈ ಬ್ರೇಕ್ ಅನ್ನೋ ಟ್ಯಾಗ್ ಏನ್ ಮಾಡುತ್ತೆ, ನ್ಯೂ ಲೈನ್ ಇಂದ ಪ್ರಿಂಟ್ ಮಾಡುತ್ತೆ. ಇಲ್ಲಿ ಬ್ರೇಕ್ ಅಂತ ಟ್ಯಾಗ್ ಹಾಕಿನಲ್ಲ, Ctrl+S ಅಂತೇಳಿ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು H2O ಅಂತೇಳಿ ಬಂದಿದೆ. ಅದೇ ರೀತಿ ಈ 2 ಅನ್ನೋದು ತೆಳಗಡೆ ಬಂದಿದೆ, ಅಂದ್ರೆ ಸಬ್ಸ್ಕ್ರಿಪ್ಟ್ ಆಗಿದೆ. ಇದನ್ನ ಸಬ್ಸ್ಕ್ರಿಪ್ಟ್ ಅಂತಾರ, ಹಾಗೆ ಇದನ್ನ ಸೂಪರ್ ಸ್ಕ್ರಿಪ್ಟ್ ಅಂತ ಹೇಳ್ತಾರ. ಓಕೆ ಸ್ನೇಹಿತರೆ, ಇದು ಅರ್ಥ ಆಯ್ತಲ್ಲ. ಹಾಗೆ ನಾನು ಕೆಲವೊಂದು ಸ್ಪೆಷಲ್ ಕ್ಯಾರೆಕ್ಟರ್ ನ ಯಾವ ರೀತಿ ಪ್ರಿಂಟ್ ಮಾಡಬೇಕು ಅಂತೇಳಿ ಹೇಳ್ತೀನಿ ನೋಡ್ರಿ. ಇಲ್ಲಿ ನಾನು ಸ್ಪೆಷಲ್ ಕ್ಯಾರೆಕ್ಟರ್ ಸಿಂಬಲ್ಸ್ ಅಂತೇಳಿ ಬರಿತೀನಿ. ಹಾಗೆ ಇಲ್ಲಿ ಬ್ರೇಕ್ ಅನ್ನೋ ಟ್ಯಾಗ್ ನ ಹಾಕ್ತೀನಿ. ಇಲ್ಲಿ ನಾನು ಕೆಲವೊಂದು ಮಾತ್ರ ಸ್ಪೆಷಲ್ ಕ್ಯಾರೆಕ್ಟರ್ಸ್ ನ ಹೇಳ್ತೀನಿ. ಇಲ್ಲಿ ಆ್ಯಂಡ್ ಕಾಪಿ ಅಂತ ಹಾಕಿ ಇಲ್ಲಿ ಸೆಮಿಕೊಲನ್ ಹಾಕ್ಬೇಕಾಗುತ್ತೆ. ಈ ಆ್ಯಂಡ್ ಕಾಪಿ ಅನ್ನೋದು ಏನ್ ಮಾಡುತ್ತೆ ಅಂತಂದ್ರೆ, ನಮಗೆ ಕಾಪಿರೈಟ್ ಅನ್ನೋ ಸಿಂಬಲ್ ನ ಕೊಡುತ್ತೆ. ಅದು ಯಾವ ರೀತಿ ಅಂತಂದ್ರೆ, ಇಲ್ಲಿ ನಾನು Ctrl+S ಅಂತ ಪ್ರೆಸ್ ಮಾಡಿ ಇಲ್ಲಿ ಔಟ್ಪುಟ್ ಅಲ್ಲಿ ರಿಫ್ರೆಶ್ ಮಾಡ್ತೀನಿ ನೋಡ್ರಿ. ಈ ಕ್ರೋಮ್ ಅಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಕಾಪಿರೈಟ್ ಸಿಂಬಲ್ ಬಂದಿದೆ. ಅಂದ್ರೆ ಈ ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರ್ತಾವಲ್ಲ, ಇದು ಕೀಬೋರ್ಡ್ ಅಲ್ಲಿ ಸಿಗಲ್ಲ ನಮ್ಗೆ. ಈ ರೀತಿ ಕ್ಯಾರೆಕ್ಟರ್ ನ ನಾವು HTML ಅಲ್ಲಿ ಪ್ರಿಂಟ್ ಮಾಡ್ಬೇಕಂದ್ರೆ ಅದ್ರದ್ದು ಸಿಂಬಲ್ ನ ಹಾಕ್ಬೇಕಾಗುತ್ತೆ. ಇಲ್ಲಿ ಇದೆಯಲ್ಲ $ಕಾಪಿ ಅಂತೇಳಿ, ಆ ಸಿಂಬಲ್ ನ ಹಾಕಿದಿವಲ್ಲ, ಅದರಿಂದ ಅದು ಕಾಪಿರೈಟ್ ಅನ್ನೋ ಸಿಂಬಲ್ ಬಂದಿದೆ. ಇದು ಯಾವ ರೀತಿ ಅಂತಂದ್ರೆ, ಇಲ್ಲಿ ನೋಡ್ತಿರ್ಬೋದು ನಾನು ಸ್ಪೇಸ್ ಅಂತ ಕ್ಲಿಕ್ ಮಾಡಿ ಕಾಪಿರೈಟ್ಸ್ ಆಲ್ ರಿಸರ್ವ್ಡ್ ಅಂತೇಳಿ ಹಾಕಿರ್ತೀನಿ. ಇದನ್ನ Ctrl+S ಅಂತೇಳಿ ಸೇವ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಕಾಪಿರೈಟ್ ಸಿಂಬಲ್ ಬಂದಿದೆ. ಅದೇ ರೀತಿ ಕಾಪಿರೈಟ್ಸ್ ಆಲ್ ರಿಸರ್ವ್ಡ್ ಅಂತ ಬಂದಿದೆ. ಕೆಲವೊಂದು ಬುಕ್ಸ್ ಅಲ್ಲಿ ಪೇಜಸ್ ಅಲ್ಲಿ ಅಲ್ಲೆಲ್ಲ ನೋಡಿರ್ಬೋದು ನೀವು ಕಾಪಿರೈಟ್ ಸಿಂಬಲ್ ಇರುತ್ತೆ. ಅಂದ್ರೆ ಅದು ಅವ್ರದ್ದು ಓನ್ ಆಗಿದ್ದು, ಯಾರು ಕಾಪಿ ಮಾಡಂಗಿಲ್ಲ ಅಂತೇಳಿ ಅವ್ರ ರೈಟ್ಸ್ ನ ತಗೊಂಡಿರ್ತಾರೆ. ಅಂತ ಟೈಮ್ ನಲ್ಲಿ ಈ ಕಾಪಿರೈಟ್ ಸಿಂಬಲ್ ನ ನಾವು ಯೂಸ್ ಮಾಡ್ಕೋಬಹುದು. ಅದೇ ರೀತಿ ನಾನು ಇಲ್ಲಿ ಬ್ರೇಕ್ ಟ್ಯಾಗ್ ನ ಹಾಕ್ತೀನಿ ನೋಡ್ರಿ. ಇಲ್ಲಿ ಬ್ರೇಕ್ ಟ್ಯಾಗ್ ಹಾಕಿ ನಾನು ಇಲ್ಲಿ ಹಲೋ ವರ್ಲ್ಡ್ ಅಂತೇಳಿ ಬರಿತೀನಿ. ಹಾಗೆ ಇಲ್ಲಿ ಹಲೋ ವರ್ಲ್ಡ್ ನಡುಕ ಸಿಂಗಲ್ ಸ್ಪೇಸ್ ಕೊಟ್ಟಿದ್ದೀನಲ್ಲ, ಇಲ್ಲಿ ಮಲ್ಟಿಪಲ್ ಸ್ಪೇಸ್ ನ ಕೊಡ್ತೀನಿ. ನಾನು ಎಷ್ಟು ಸ್ಪೇಸ್ ಕೊಡ್ತೀನಲ್ಲ, Ctrl+S ಅಂತ ಪ್ರೆಸ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡಿದ್ರೆ, ಆದ್ರೆ ಅಲ್ಲಿ ಅಷ್ಟು ಸ್ಪೇಸ್ ಬಂದಿರಲ್ಲ, ಸಿಂಗಲ್ ಸ್ಪೇಸ್ ಮಾತ್ರ ಬಂದಿದೆ. ಆದ್ರೆ ನನಗೆ ಅಲ್ಲಿ ನಡುಕ ಮಲ್ಟಿಪಲ್ ಸ್ಪೇಸ್ ಬರ್ಬೇಕಂದ್ರೆ ಅದಕ್ಕೊಂದು ಕ್ಯಾರೆಕ್ಟರ್ ಸಿಂಬಲ್ ಇದೆ. ಅದು ಯಾವ ರೀತಿ ಅಂದ್ರೆ
NBSP ಅಂತೇಳಿ ಹಾಕಿ ಸೆಮಿಕೊಲನ್ ಹಾಕ್ಬೇಕಾಗುತ್ತೆ. ಇದು NBSP ಅಂತಂದ್ರೆ ಏನು ಅಂತ ಹೇಳೋದಾದ್ರೆ ಇದು ನಂಬರ್ ಆಫ್ ಸ್ಪೇಸ್ ಅಂತೇಳಿ. ಈ NBSP ಅನ್ನೋದು ಏನ್ ಮಾಡುತ್ತೆ ಅಂತಂದ್ರೆ ಒಂದು ಸಿಂಗಲ್ ಸ್ಪೇಸ್ ನ ಕೊಡುತ್ತೆ. ಅಂದ್ರೆ HTML ಅನ್ನೋದು ಒಂದು ಸ್ಪೇಸ್ ಮಾತ್ರ ತಗೊಳುತ್ತೆ. ಅದಕ್ಕಿಂತ ಹೆಚ್ಚಿಗೆ ಏನಾದ್ರೂ ಸ್ಪೇಸ್ ಬೇಕು ಅಂತಂದ್ರೆ ನಾವು ಇದನ್ನ ಹಾಕ್ಬೇಕಾಗುತ್ತೆ. ಇದನ್ನ ಕಾಪಿ ಪೇಸ್ಟ್ ಮಾಡ್ತೀನಿ ನೋಡ್ರಿ, ಒಂದು 3 ಸ್ಪೇಸ್ ನ ಕೊಡ್ತೀನಿ. ಹಾಗೆ ಈ Ctrl+S ಅಂತೇಳಿ ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಇಲ್ಲಿ ನಾನು ರಿಫ್ರೆಶ್ ಮಾಡ್ತೀನಿ. ಇವಾಗ ನೋಡ್ತಿರ್ಬೋದು ನೀವು ಇಲ್ಲಿ ಆಲ್ ವರ್ಲ್ಡ್ ಅಂತಿದೆಯಲ್ಲ, ಇದರ ನಡುಕ 4 ಸ್ಪೇಸ್ಗಳು ಬಂದಿದೆ. ಈ ರೀತಿ ನಾವು ಸ್ಪೇಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಇದು ಯಾವ ರೀತಿ ಯೂಸ್ ಆಗುತ್ತೆ ಅಂದ್ರೆ ಇಲ್ಲಿ ನಾನು ಬ್ರೇಕ್ ಹಾಕ್ತೀನಿ ನೋಡ್ರಿ, ಬ್ರೇಕ್ ಹಾಕಿ ಇಲ್ಲಿ ಯೂಸರ್ ನೇಮ್ ಅಂತೇಳಿ ಬರಿತೀನಿ. ಹಾಗೆ ಈ ಕೋಲನ್ ಹಾಕಿ ಇಲ್ಲಿ ಇನ್ಪುಟ್ ಟೈಪ್ ಹಾಕ್ತೀನಿ. ಇಲ್ಲಿ ಇನ್ಪುಟ್ ಟೈಪ್ ಟೆಕ್ಸ್ಟ್ ಅಂತೇಳಿ ಒಂದು ಟೆಕ್ಸ್ಟ್ ಬಾಕ್ಸ್ ನ ಕ್ರಿಯೇಟ್ ಮಾಡ್ತೀನಿ. ಈ ರೀತಿ ಇನ್ಪುಟ್ ಟೆಕ್ಸ್ಟ್ ಕ್ರಿಯೇಟ್ ಮಾಡಿದಿನಲ್ಲ, ಇದರ ನಡುಕ ನನಗೆ ಗ್ಯಾಪ್ ಬೇಕು, ಸ್ಪೇಸ್ ಬೇಕು ಅಂತಂದ್ರೆ ನಾನು ಇಲ್ಲಿ ಒಂದು 3-4 NBSP ಅಂತೇಳಿ ಹಾಕಿ ಸ್ಪೇಸ್ ನ ಕ್ರಿಯೇಟ್ ಮಾಡ್ತೀನಿ. ಈ ರೀತಿ ಸ್ಪೇಸ್ ನ ಕ್ರಿಯೇಟ್ ಮಾಡಿದಿನಲ್ಲ, ಇಲ್ಲಿ Ctrl+S ಅಂತ ಪ್ರೆಸ್ ಮಾಡಿ ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಈ ಕ್ರೋಮ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಯೂಸರ್ ನೇಮ್ ನಡುಕ ಈ ರೀತಿ ಗ್ಯಾಪ್ ಇದೆ. ನಾರ್ಮಲ್ ಆಗಿ ಇಲ್ಲಿ ಸಿಂಗಲ್ ಸ್ಪೇಸ್ ಮಾತ್ರ ಬರ್ತಿತ್ತು. ಈ ರೀತಿ ನಾನು ಯೂಸ್ ಮಾಡೋದ್ರಿಂದ ನಾನು ಮಲ್ಟಿಪಲ್ ಸ್ಪೇಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಅದೇ ರೀತಿ ಇಲ್ಲಿ ಬ್ರೇಕ್ ಟ್ಯಾಗ್ ಅನ್ನೋದು ಹಾಕ್ತೀನಿ ನೋಡ್ರಿ. ಬ್ರೇಕ್ ಟ್ಯಾಗ್ ಹಾಕೋದ್ರಿಂದ ನ್ಯೂ ಲೈನ್ ಅಲ್ಲಿ ಬರುತ್ತೆ. ಹಾಗೆ ನಾವು ಲೆಸ್ ದೆನ್ ಗ್ರೇಟ್ ದೆನ್ ಸಿಂಬಲ್ ನ ನಾವೇನಾದ್ರೂ ಔಟ್ಪುಟ್ ಅಲ್ಲಿ ಪ್ರಿಂಟ್ ಮಾಡಬೇಕು ಅಂತಂದ್ರೆ ಅಂದ್ರೆ ಇದು ಲೆಸ್ ದೆನ್ ಗ್ರೇಟರ್ ದೆನ್ ಏನಾಗುತ್ತೆ ಟ್ಯಾಗ್ ಅಂತೇಳಿ ಕನ್ಸಿಡರ್ ಮಾಡುತ್ತಲ್ಲ, ಅದನ್ನ ಟ್ಯಾಗ್ ಅಂತ ಕನ್ಸಿಡರ್ ಮಾಡದೆ ನಮ್ಗೆ ಔಟ್ಪುಟ್ ಅಲ್ಲಿ ಪ್ರಿಂಟ್ ಆಗ್ಬೇಕಂದ್ರೆ ನಾವು &LT ಅಂತೇಳಿ ಹಾಗೆ &GT ಅಂತೇಳಿ ಸಿಂಬಲ್ ನ ಯೂಸ್ ಮಾಡಬೇಕಾಗುತ್ತೆ. &LT ಅಂತಂದ್ರೆ ಲೆಸರ್ ದೆನ್, ಹಾಗೆ &GT ಅಂದ್ರೆ ಗ್ರೇಟರ್ ದೆನ್. ಇಲ್ಲಿ ಯಾವ ರೀತಿ ಅಂದ್ರೆ ನಾನು ಇಲ್ಲಿ A ಅಂತ ಬರಿತೀನಿ ನೋಡ್ರಿ, A ಅಂತ ಬರ್ದು &LT ಅಂತ ಬರ್ದು ಇಲ್ಲಿ ಸೆಮಿಕೊಲನ್ ಹಾಕ್ತೀನಿ. ಅಂದ್ರೆ ಇಲ್ಲಿ ಲೆಸರ್ ದೆನ್ ಸಿಂಬಲ್ ಬರುತ್ತೆ. ಹಾಗೆ B ಅಂತೇಳಿ ಬರಿತೀನಿ, A ಲೆಸರ್ ದೆನ್ B ಅಂತೇಳಿ ಅರ್ಥ. ಅದೇ ರೀತಿ ಬ್ರೇಕ್ ಅಂತ ಹಾಕ್ತೀನಿ. ಹಾಗೆ B ಅಂತ ಬರ್ದು &GT ಅಂತ ಬರ್ದು ಸೆಮಿಕೊಲನ್ ಹಾಕಿ C ಅಂತ ಹಾಕ್ತೀನಿ. ಇದು B ಗ್ರೇಟರ್ ದೆನ್ C ಅಂತೇಳಿ. ಹಾಗೆ ಈ ನೋಟ್ ಪ್ಯಾಡ್ ನ ನಾನು Ctrl+S ಅಂತ ಪ್ರೆಸ್ ಮಾಡಿ ಸೇವ್ ಮಾಡ್ಕೊಂಡು ಇಲ್ಲಿ ಕ್ರೋಮ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು A ಲೆಸರ್ ದೆನ್ B ಇದೆ, ಹಾಗೆ B ಗ್ರೇಟರ್ ದೆನ್ C ಇದೆ. ಈ ರೀತಿ ಲೆಸರ್ ದೆನ್ ಗ್ರೇಟರ್ ದೆನ್ ಸಿಂಬಲ್ ನ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ನೀವು HTML ಅಲ್ಲಿ ಡಬಲ್ ಕೋಟ್ಸ್ ಸಿಂಗಲ್ ಕೋಟ್ಸ್ ನ ಪ್ರಿಂಟ್ ಮಾಡ್ಬೇಕಂದ್ರೆ ಅದಕ್ಕೂ ಸ್ಪೆಷಲ್ ಕ್ಯಾರೆಕ್ಟರ್ ಅಂತೇಳಿ ಇರುತ್ತೆ. ಅದು ಯಾವ ರೀತಿ ಅಂದ್ರೆ ಆಂಡ್ ಕೋಟ್ ಅಂತೇಳಿ ಯೂಸ್ ಮಾಡ್ಬೇಕಾಗುತ್ತೆ. ಇಲ್ಲಿ ಆಂಡ್ ಕೋಟ್ ಅಂತೇಳಿ ಬರ್ದು ಸೆಮಿಕೊಲನ್ ಹಾಕ್ತೀನಿ. ಇಲ್ಲಿ ಹಲೋ ಅಂತೇಳಿ ಬರಿತೀನಿ. ಅದೇ ರೀತಿ ಇಲ್ಲಿ ಆಂಡ್ ಕೋಟ್ ಅಂತೇಳಿ ಈ ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. ಇವಾಗ Ctrl+S ಅಂತ ಪ್ರೆಸ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಹಲೋ ಅನ್ನೋದು ಬಂದಿದೆಯಲ್ಲ, ಅದು ಡಬಲ್ ಕೋಟ್ಸ್ ಒಳಗಡೆ ಬಂದಿದೆ. ಈ ರೀತಿ ಡಬಲ್ ಕೋಟ್ಸ್ ಏನಾದ್ರು ನಾವು ಪ್ರಿಂಟ್ ಮಾಡಬೇಕು ಅಂತಂದ್ರೆ ಆಂಡ್ ಕೋಟ್ ಅಂತೇಳಿ ನಾವು ಸ್ಪೆಷಲ್ ಸಿಂಬಲ್ ನ ಯೂಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಸಿಂಗಲ್ ಕೋಟ್ ಏನಾದ್ರು ಬರ್ಬೇಕಂದ್ರೆ ನಾನು ಇಲ್ಲಿ ಬ್ರೇಕ್ ಅಂತ ಹಾಕ್ತೀನಿ ನೋಡ್ರಿ, ಬ್ರೇಕ್ ಅಂತ ಹಾಕಿ ಇದು ಅಪೋಸ್ ಅಂತೇಳಿ ಯೂಸ್ ಮಾಡ್ಬೇಕಾಗುತ್ತೆ. &ಅಪೋಸ್ ಅಂತೇಳಿ ಬರ್ದು ಸೆಮಿಕೊಲನ್ ಹಾಕ್ತೀನಿ. ಅದೇ ರೀತಿ ಹಲೋ ಅಂತ ಬರಿತೀನಿ. ಇಲ್ಲಿ ಮತ್ತೆ ಸಿಂಗಲ್ ಕೋಟ್ ನ ಕ್ಲೋಸ್ ಮಾಡ್ಬೇಕಂದ್ರೆ &ಅಪೋಸ್ ಅಂತೇಳಿ ಬರ್ದು ಈ ಸೆಮಿಕೊಲನ್ ನ ಕ್ಲೋಸ್ ಮಾಡ್ತೀನಿ. ಇಲ್ಲಿ Ctrl+S ಅಂತ ಪ್ರೆಸ್ ಮಾಡಿ ನೋಟ್ ಪ್ಯಾಡ್ ನ ಇಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇವಾಗ ಇಲ್ಲಿ ಗೂಗಲ್ ಕ್ರೋಮ್ ನಲ್ಲಿ ನೋಡ್ತಿರ್ಬೋದು ನೀವು ಹಲೋ ಅನ್ನೋದು ಸಿಂಗಲ್ ಕೋಟ್ ಅಲ್ಲಿ ಬಂದಿದೆ. ಈ ರೀತಿ ಸಿಂಗಲ್ ಕೋಟ್ಸ್ ಗೋಸ್ಕರ ನಾವು ಅಪೋಸ್ ಅನ್ನೋ ಸಿಂಬಲ್ ನ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ರಿಜಿಸ್ಟರ್ ಸಿಂಬಲ್ ನ ಯೂಸ್ ಮಾಡ್ಬೇಕಂದ್ರೆ ಇಲ್ಲಿ ನಾನು ಬ್ರೇಕ್ ಅಂತ ಹಾಕ್ತೀನಿ. ಇಲ್ಲಿ &REG ಅಂತ ಬರ್ದು ಸೆಮಿಕೊಲನ್ ಹಾಕ್ತೀನಿ. ಇದೇನ್ ಮಾಡುತ್ತೆ ರಿಜಿಸ್ಟರ್ ಸಿಂಬಲ್ ಬರುತ್ತೆ. ಅದು ಯಾವ ರೀತಿ ಅಂದ್ರೆ ಇಲ್ಲಿ ನಾನು ಸ್ಪೇಸ್ ಅಂತ ಕ್ಲಿಕ್ ಮಾಡಿ ಟು ದಿಸ್ ಕಂಪನಿ ಅಂತೇಳಿ ಬರ್ದಿರ್ತೀನಿ. ಹಾಗೆ Ctrl+S ಅಂತ ಪ್ರೆಸ್ ಮಾಡಿ ಇಲ್ಲಿ ಕ್ರೋಮ್ ಅಲ್ಲಿ ಬಂದು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು R ಅಂತೇಳಿ ಸರ್ಕಲ್ ಇದೆಯಲ್ಲ, ಇದು ರಿಜಿಸ್ಟರ್ ಸಿಂಬಲ್ ಅಂತೇಳಿ. ಈ ರೀತಿ ರಿಜಿಸ್ಟರ್ ಆಗಿದೆ ಅಂತ ಹೇಳೋದಕ್ಕೋಸ್ಕರ ರಿಜಿಸ್ಟರ್ ಸಿಂಬಲ್ ನ ಯೂಸ್ ಮಾಡ್ತಿರ್ತಾರೆ. ಇಲ್ಲಿ ಟು ದಿಸ್ ಕಂಪನಿ ಅನ್ನೋದು ಪ್ರಿಂಟ್ ಆಗಿದೆ. ಅದೇ ರೀತಿ ಲೆಫ್ಟ್ ಆರೋ ಪ್ರಿಂಟ್ ಮಾಡೋದಕ್ಕೋಸ್ಕರ ನಾವು LARR ಅನ್ನೋ ಸಿಂಬಲ್ ನ ಯೂಸ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅಂದ್ರೆ ಇಲ್ಲಿ ನಾನು &ಅಂತ ಬರ್ದು LARR ಅಂತ ಕೊಡ್ತೀನಿ. ಹಾಗೆ ಇಲ್ಲಿ ಸೆಮಿಕೊಲನ್ ಹಾಕ್ತೀನಿ. Ctrl+S ಅಂತ ಪ್ರೆಸ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಲೆಫ್ಟ್ ಆರೋ ಬಂದಿದೆ. ಈ ರೀತಿ ಒಂದು ಲೆಫ್ಟ್ ಆರೋ ಮಾರ್ಕ್ ಗೋಸ್ಕರ ನಾವು &LARR ಅಂತ ಕೊಡ್ಬೇಕಾಗುತ್ತೆ. ಅದೇ ರೀತಿ ರೈಟ್ ಆರೋ ಬರ್ಬೇಕಂತಂದ್ರೆ &RARR ಅಂತ ಕೊಡ್ಬೇಕಾಗುತ್ತೆ. ಇಲ್ಲಿ &RARR ಅಂತ ಕೊಟ್ಟು ಸೆಮಿಕೊಲನ್ ಹಾಕ್ತೀನಿ. ಇಲ್ಲಿ Ctrl+S ಅಂತ ಪ್ರೆಸ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ರೈಟ್ ಆರೋ ಬಂದಿದೆ. ಹಾಗೆ ಅಪ್ ಆರೋ ಡೌನ್ ಆರೋ ಬರ್ಬೇಕಂದ್ರೆ ಇಲ್ಲಿ ನೀವು &ಅಂತ ಬರ್ದು UARR ಅಂತ ಕೊಡ್ಬೇಕಾಗುತ್ತೆ. ಅದೇ ರೀತಿ ಡೌನ್ ಆರೋಗೆ ನಾವು &DARR ಅಂತೇಳಿ ಸೆಮಿಕೊಲನ್ ಹಾಕ್ಬೇಕಾಗುತ್ತೆ. ಇವಾಗ Ctrl+S ಅಂತ ಪ್ರೆಸ್ ಮಾಡ್ತೀನಿ. ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ನೋಡ್ತಿರ್ಬೋದು ನೀವು ಅಪ್ ಆರೋನು ಬಂದಿದೆ, ಹಾಗೆ ಡೌನ್ ಆರೋ ಕೂಡ ಬಂದಿದೆ. ಈ ರೀತಿ ನೀವು ಏನಾದ್ರೂ ಆರೋ ಸಿಂಬಲ್ಸ್ ನ HTML ಪೇಜ್ ಅಲ್ಲಿ ಪ್ರಿಂಟ್ ಮಾಡ್ಬೇಕಂದ್ರೆ ಈ ಸ್ಪೆಷಲ್ ಕೋಡ್ ನ ಯೂಸ್ ಮಾಡಬೇಕಾಗುತ್ತೆ. ಹಾಗೆ ನಾನು ಇಲ್ಲಿ ಬ್ರೇಕ್ ಟ್ಯಾಗ್ ಹಾಕ್ತೀನಿ ನೋಡ್ರಿ. ಬ್ರೇಕ್ ಟ್ಯಾಗ್ ಹಾಕಿ ನಾವು ಡೆಲ್ಟಾ ಅನ್ನೋ ಸ್ಪೆಷಲ್ ಕ್ಯಾರೆಕ್ಟರ್ ಏನಾದ್ರು ಪ್ರಿಂಟ್ ಮಾಡ್ಬೇಕಂತಂದ್ರೆ ಡೆಲ್ಟಾ ಅನ್ನೋ ಕೋಡ್ ನ ಯೂಸ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅಂದ್ರೆ ನಾನು ಇಲ್ಲಿ & ಅಂತ ಹಾಕಿ ಡೆಲ್ಟಾ ಅಂತ ಹಾಕ್ತೀನಿ. ಈ D ಅನ್ನೋದು ಕ್ಯಾಪಿಟಲ್ ಇರಬೇಕು. ಹಾಗೆ ಈ ಸೆಮಿಕೊಲನ್ ಹಾಕ್ತೀನಿ. ಇಲ್ಲಿ Ctrl+S ಅಂತ ಪ್ರೆಸ್ ಮಾಡಿ
ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಡೆಲ್ಟಾ ಸಿಂಬಲ್ ಬಂದಿದೆ. ಈ ರೀತಿ ಟ್ರಯಾಂಗಲ್ ಸಿಂಬಲ್ ಇದೆ ಅಂತಂದ್ರೆ ಅದು ಡೆಲ್ಟಾ ಅಂತೇಳಿ. ಹಾಗೆ ಡೆಲ್ಟಾ ಎ, ಡೆಲ್ಟಾ ಬಿ, ಹಾಗೆ ಡೆಲ್ಟಾ ಸಿ ಏನಾದ್ರು ಇದ್ರೆ ನಾವು ಇಲ್ಲಿ ಡೆಲ್ಟಾ ಅಂತ ಹಾಕಿ ಇಲ್ಲಿ ಸೆಮಿಕೊಲನ್ ಹಾಕಿದೀನಲ್ಲ, ಇಲ್ಲಿ ಎ ಪ್ಲಸ್ ಅಂತ ಬರೀತೀನಿ. ಅದೇ ರೀತಿ ಆಂಡ್ ಡೆಲ್ಟಾ ಅಂತೇಳಿ ಮತ್ತೆ ಹಾಕಿ ಇಲ್ಲಿ ಬಿ ಹಾಕಿ ಇಸ್ ಈಕ್ವಲ್ ಟು ಅಂತ ಬರೀತೀನಿ. ಹಾಗೆ ಆಂಡ್ ಡೆಲ್ಟಾ ಅಂತ ಹಾಕಿ ಸಿ ಅಂತೇಳಿ ಹಾಕ್ತೀನಿ. ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ನಾನು ಇಲ್ಲಿ ರಿಫ್ರೆಶ್ ಮಾಡಿದ್ರೆ ನೋಡ್ತಿರ್ಬೋದು ನೀವು ಡೆಲ್ಟಾ ಎ ಇದೆ, ಡೆಲ್ಟಾ ಬಿ ಇದೆ, ಡೆಲ್ಟಾ ಸಿ ಇದೆ. ಈ ರೀತಿ ನೀವು ಡೆಲ್ಟಾ ಸಿಂಬಲ್ ನ ಔಟ್ಪುಟ್ ಅಲ್ಲಿ ಪ್ರಿಂಟ್ ಮಾಡ್ಕೋಬಹುದು. ಅದೇ ರೀತಿ ಗಾಮಾ ಸಿಂಬಲ್ ಏನಾದ್ರು ಬರ್ಬೇಕಂದ್ರೆ ನಾವು ಇಲ್ಲಿ ಬ್ರೇಕ್ ಹಾಕ್ತೀವಿ ನೋಡ್ರಿ. ಇಲ್ಲಿ ಬ್ರೇಕ್ ಹಾಕಿ ಆಂಡ್ ಗಾಮಾ ಅಂತ ಹಾಕಿ ಇಲ್ಲಿ ಸೆಮಿಕೊಲನ್ ಹಾಕ್ತೀನಿ. ಹಾಗೆ ಕಂಟ್ರೋಲ್ ಎಸ್ ಅಂತ ಪ್ರೆಸ್ ಮಾಡಿ ನೋಟ್ ಪ್ಯಾಡ್ ನ ಸೇವ್ ಮಾಡ್ಕೊಂಡು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಗಾಮಾ ಸಿಂಬಲ್ ಕೂಡ ಬಂದಿದೆ. ಹಾಗೆ ಅದೇ ರೀತಿ ಕೆಲವೊಂದ್ಸಲ HTML ನೇಮ್ ಕೋಡ್ ಇದೆಯಲ್ಲ, ಇವೆಲ್ಲ ಕೆಲವೊಂದು ಬ್ರೌಸರ್ ನಲ್ಲಿ ವರ್ಕ್ ಮಾಡಲ್ಲ. ಅಂದ್ರೆ ಕೆಲವೊಂದು ಬ್ರೌಸರ್ ಅಲ್ಲಿ ಔಟ್ಪುಟ್ ಅಲ್ಲಿ ಶೋ ಆಗಲ್ಲ. ಅದರಿಂದ ನಾವು HTML ಕೋಡ್ ಅಂತಿದೆ, ಆ ಕೋಡ್ ನ ಯೂಸ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅಂದ್ರೆ ಈ ಸ್ಪೇಸ್ ಗೆ ನಾನು ಆಂಡ್ ಆಶ್ 160 ಅಂತಿದೆ. ಈ ರೀತಿ ಆಂಡ್ ಆಶ್ 160 ಅಂತೇಳಿ ಕೋಡ್ ನ ಯೂಸ್ ಮಾಡಬೇಕಾಗುತ್ತೆ ಒಂದು ಸಿಂಗಲ್ ಸ್ಪೇಸ್ ಗೋಸ್ಕರ. ಹಾಗೆ ನಿಮಗೆ ಬಹಳಷ್ಟು HTML ಕೋಡ್ಸ್ ಹಾಗೆ ನೇಮ್ ಕೋಡ್ಸ್ ನ ಬೇಕು ಅಂತಂದ್ರೆ ನೀವು ಗೂಗಲ್ ಸರ್ಚ್ ಮಾಡಬೇಕಾಗುತ್ತೆ. ಸ್ಪೆಷಲ್ ಸಿಂಬಲ್ ಇನ್ HTML ಕೋಡ್ ಅಂತೇಳಿ ಅಲ್ಲೆಲ್ಲ ವೆಬ್ಸೈಟ್ಸ್ ಇರುತ್ತೆ. ಇಲ್ಲಿ ನೋಡ್ಕೋಬಹುದು ನೀವು. ಯಾವ್ದ್ರ ಮೇಲೆ ಕ್ಲಿಕ್ ಮಾಡ್ತಿರಲ್ಲ ಅದ್ರ ಮೇಲೆ HTML ಕೋಡ್ಸ್ ಬರುತ್ತೆ, ಹಾಗೆ HTML ನೇಮ್ ಕೋಡ್ ಬರುತ್ತೆ. ಈ ರೀತಿ ನೀವು ಆ ಸ್ಪೆಷಲ್ ಕ್ಯಾರೆಕ್ಟರ್ ನ ಔಟ್ಪುಟ್ ಅಲ್ಲಿ ಪ್ರಿಂಟ್ ಮಾಡೋದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಅರ್ಥ ಆಯ್ತಲ್ಲ. ನಮ್ ಕೀಬೋರ್ಡ್ ಅಲ್ಲಿ ಸಿಗ್ಲಾರ್ದು ಸ್ಪೆಷಲ್ ಕ್ಯಾರೆಕ್ಟರ್ ಗಳನ್ನೆಲ್ಲ ಪ್ರಿಂಟ್ ಮಾಡ್ಬೇಕಂದ್ರೆ ಅದರದೇ ಆದ ಕೋಡಿಂಗ್ ಇರುತ್ತೆ. ಆ ಕೋಡಿಂಗ್ ನ ಯೂಸ್ ಮಾಡ್ಕೊಂಡು ಔಟ್ಪುಟ್ ಅಲ್ಲಿ ಪ್ರಿಂಟ್ ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಂತೆ. ಥ್ಯಾಂಕ್ ಯು ವೆರಿ ಮಚ್.